ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯದ. ಇದು ಕ್ಲಿಪ್ ಬಂದು ನಾನು ಮಂಗಳವಾರದ ನೈಟ್ದು ಹಾಕ್ತೀನಿ. ಅದಕ್ಕೆ ಮುಂಚೆ ಎಲ್ಲರೂ ಈ ವಿಡಿಯೋನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಅಂದ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ವಿಡಿಯೋ ನಾನು ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತಾ ಇದ್ದೀನಿ. ಹಾಗೆ ಒಂದು ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫುಲ್ ಕೊನೆ ತನಕ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ, ಪದೇ ಪದೇ ಹೇಳ್ತಿದ್ದೀನಿ ಅಂತ ಏನೋ ಅಂದ್ಕೋಬೇಡಿ, ಬೇಜಾರು ಮಾಡ್ಕೊಂಡೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾಳೆ ಗುರು ಪೌರ್ಣಮಿ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಹಾಗೆ ದೇವ್ರ ಸಾಮಾನು ಕೂಡ ಎಲ್ಲ ತೊಳ್ಕೊಂಡಿದ್ದೀನಿ. ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ. ಅದರಿಂದ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಹಾಗೆ ನಾನೆಲ್ಲ ಊಟ ಮಾಡಿ ಮನೆ ಪಾತ್ರೆ ಎಲ್ಲ ತೊಳೆದು ಅದಾದಮೇಲೆ ದೇವ್ರ ಮನೆಯೆಲ್ಲ ಒರೆಸಿ ಲಾಸ್ಟಲ್ಲಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡಿದ್ದೀನಿ. ನನ್ನ ಮಗಳು ಕೂಡ ನಿದ್ದೆ ಮಾಡ್ತಿದ್ದಾಳೆ. ಅವಳು ಸೌಂಡ್ ಆಗಬಾರ್ದು ಅಂದ್ಬಿಟ್ಟು ನಿಧಾನಕ್ಕೆ ಮಾಡ್ತಿದ್ದೀನಿ. ಹಾಗೆ ನನ್ನ ಮಗಳು ಕೂಡ ನಾನು ಎದ್ದಿದ ತಕ್ಷಣ 4 o'clock ಎದ್ದಿದ್ದೆ. ಅವಳು ಕೂಡ ಬೇಗನೆ ಎದ್ದಳು. ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ನೈವೇದ್ಯಗೆ ಅಂದ್ಬಿಟ್ಟು ಸ್ವಲ್ಪ ಸಿಂಪಲ್ಲಾಗಿ ಸ್ವೀಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೇಸರಿಬಾತ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಟೀ ಲೋಟ ಇರುತ್ತಲ್ವ ಅಷ್ಟು ತೊಗೊಂಡಿದ್ದೀನಿ ನಾನು, ಹುರ್ಕೊಂಡೆ. ಅದಾದಮೇಲೆ ಕೊಬ್ಬರಿ ಸ್ವಲ್ಪ 1-2-3 ಆಗುವಷ್ಟು ಏಲಕ್ಕಿ ಕೂಡ ಮಿಕ್ಸಿಗೆ ಹಾಕ್ಕೊಂಡೆ. ಅದಾದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲನೂ ನಾನು ತುಪ್ಪದಲ್ಲಿ ಕರ್ಕೊಂಡಿದ್ದೆ. ಅದನ್ನು ಸೈಡ್ಗೆ ಇಟ್ಟು ಅದೇ ತುಪ್ಪದಲ್ಲಿ ರವೆನೂ ಮತ್ತು ಇನ್ನೊಂದು ಸಲ ಕರ್ಕೊಂಡು ಅದಾದಮೇಲೆ 1 ಲೋಟ ಆಗುವಷ್ಟು ವಾಟರ್ ಕೂಡ ನಾನು ಮೊದಲೇ ಕಾಯಿಸಿಟ್ಕೊಂಡೆ. ಅದು ಹಾಕಿದ್ಮೇಲೆ ರವೆ ಹಾಕ್ಕೊಂಡು ಲಾಸ್ಟಲ್ಲಿ ಡ್ರೈ ಫ್ರೂಟ್ಸು 10 ಮಿನಿಟ್ಸ್ ಆಗ್ತಿದೆ ಅಂದಾಗ ಡ್ರೈ ಫ್ರೂಟ್ಸು ಹಾಗೆ ಕೊಬ್ಬರಿ ಕೂಡ ಹಾಕ್ಕೊಂಡೆ. ಅದು ಕೂಡ ರೆಡಿ ಆಯಿತು. ಅದಾದಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಎಲ್ಲ ದೇವ್ರ ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡೆ. ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಈ ಥರ ಪೂಜೆ ಮಾಡಿಕೊಂಡೆ. ನನ್ನ ಮಗಳಂತೂ ಪೂಜೆ ಮಾಡೋದಕ್ಕಂತೂ ಬೇಡ್ತಿಲ್ಲ, ನಾನು ಮಾಡೋಣ ಮಾಡ್ತೀನಿ ಅಂತಿದ್ಳು. ಅದಾದಮೇಲೆ ಅವಳಿಗೆ ತಿಂಡಿನೂ ಕೊಟ್ಟೆ, ತಿಂದಳು. ಅವ್ಳಿಗೆ ಹಾಲು ಸಹ ಕಾಯಿಸ್ಕೊಟ್ಟೆ. ಮತ್ತು ಗಲಾಟೆ ಮಾಡ್ತಾಳೆ ಅಂತಂದ್ಬಿಟ್ಟು ಎಲ್ಲ ಮಾಡಿಕೊಟ್ಟೆ, ತಿಂದ್ಕೊಂಡ್ಳು. ಆದರೂ ಅವಳು ಬಿಡಲಿಲ್ಲ. ನಾನು ಮಾಡ್ತಿದ್ದರೆ ಅವಳು ಕೂಡ ಬಂದಳು. ಹೇಗೋ ಮ್ಯಾನೇಜ್ ಮಾಡಿಕೊಂಡು ಕೂಡ ಅವಳನ್ನ ಹಿಡ್ಕೊಂಡು ಮಾಡಿಕೊಂಡೆ. ಚೆನ್ನಾಗೇ ಆಯಿತು. ನನಗೆ ಮುಂಚೆಯಿಂದಲೂ ಅಷ್ಟೇ ಪೂಜೆ ಎಲ್ಲ ಮಾಡಬೇಕಂದ್ರೆ ತುಂಬಾ ಇಂಟ್ರೆಸ್ಟು. ನನ್ನ ಮದುವೆಗೆ ಮುಂಚೆನೂ ಅಷ್ಟೇ ಪೂಜೆ ಎಲ್ಲ ಮಾಡ್ತಿದ್ದೆ. ಇವಾಗ ಸದ್ಯಕ್ಕೆ ಇತ್ತೀಚೆಗೆ ಬಿಟ್ಬಿಟ್ಟಿದ್ದೆ, ಮಗು ಆಗಿರೋದ್ರಿಂದ ಆವಾಗಿಂದ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು. ಇನ್ಮೇಲಿಂದ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ನಾನು ಲೇಝಿ ಅಂತೂ ಅಲ್ಲ ಪೂಜೆ ಎಲ್ಲ ಮಾಡೋದ್ರಲ್ಲಿ. ಎಷ್ಟು ಬೇಗ ಆದರೂ ಹೇಳಿ ಮಾಡೋಕ್ಕೆ ನಾನು ಯಾವಾಗಲೂ ಅಷ್ಟೇ ರೆಡಿಯಾಗೇ ಇರ್ತೀನಿ. ನನಗೆ ನಿದ್ದೆ ಆ ಥರ ಎಲ್ಲ ಏನಿಲ್ಲ. ಈ ಕೆಲಸ ಮಾಡಬೇಕು ಅಂತಂದರೆ ಎಷ್ಟೊತ್ತಾದರೂ ಮಾಡೇ ಮಾಡ್ತೀನಿ. ಎಷ್ಟು ದಿನ ಆದರೂ ಅದನ್ನು ಬಿಡೋದಿಲ್ಲ. ಅದಕ್ಕಂತಲೇ ನನ್ನ ಮಗಳು ಎದ್ಬಿಡ್ತಾಳೆ ಬೆಳಗ್ಗೆಗೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ನೈಟೇ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಸಿಂಪಲ್ಲಾಗಿ ಇವತ್ತು ರೆಸಿಪಿ ಮಾಡೋಣ, ಯಾವುದಾದ್ರು ಬೈ ಪ್ರೋಟೀನ್ದು ಬಾತ್ ಯಾವುದಾದ್ರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿದೆ ಮನೇಲಿ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಇತ್ತು, ಹಾಗೆ ಹೆಸರುಬೇಳೆ ಇತ್ತು. ಹಾಗೆ ಹೆಸರುಬೇಳೆ ಮೆಂತ್ಯ ಬಾತ್ ಮಾಡಿಬಿಡ, ನನ್ನ ಮಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾಳೆ ಅಂತಂದ್ಬಿಟ್ಟು ಏನು ಅಷ್ಟೊಂದು ಮಸಾಲೆ ಏನು ಹಾಕಲ್ಲ, ಸಿಂಪಲ್ಲಾಗಿ ಮಾಡ್ಕೊಬಿಡೋಣ, ಬೇಗನೂ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಹಾಗೆ ಸ್ವಲ್ಪ ಹೊತ್ತು ನನ್ನ ಮಗಳ ಜೊತೆ ಆಟ ಆಡ್ಕೊಂಡಿದ್ದೆ, ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ, ರೀಲ್ಸ್ ಮಾಡೋಣ ಅಂತಂದ್ಬಿಟ್ಟು ಮಾಡಿಕೊಂಡೆ. ಅವಳು ಸ್ವಲ್ಪ ಕೂಡ ಕೋಆಪ್ರೇಟ್ ಮಾಡ್ತಾಳೆ, ಕೆಲವೊಂದು ಸಲ ಕೂಡ ಅವಳು ಕೋಆಪ್ರೇಟ್ ಮಾಡಲ್ಲ. ಹಾಗೆ ಸ್ವಲ್ಪ ಫೋಟೋಸ್ ಕೂಡ. ಹಾಗೆ 7 o'clock ಥರ ಎದ್ದುಬಿಟ್ಟು ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದೆ ನಾನು. ಅವ್ಳಿಗೆ ಕೂಡ ಹಾಲು ಕೊಟ್ಟೆ, ಅವಳು ಕುಡ್ಕೊಂಡ್ಳು. ಹಾಗೆ ಅವ್ಳಿಗೊಂದು ಬಿಸ್ಕೆಟ್ ಕೊಟ್ಟಳು, ಆರಾಮಾಗಿ ತಿನ್ಕೊಂಡಿದ್ಲು. ನನ್ನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ಲು. ಹಾಗೆ ಅವಳು ಪಾಡ್ಕೊಂಡು ಆಟ ಆಡ್ಕೊಂಡಿದ್ಲು. ನಾನು ಟಿಫನ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಹಚ್ಕೊಂಡೆ. ಸಿಂಪಲ್ಲಾಗಿ ಮಾಡೋಣ ಅಂದ್ಬಿಟ್ಟು ಇದು ಹೊಸ ರೆಸಿಪಿನೇ ಅಂತ ಹೇಳ್ಬೋದು. ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಯಾವ ರೀತಿ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ಅದಕ್ಕೆ ಮುಂಚೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳಬೇಕು. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅದಕ್ಕಿಂತ ಮೊದಲು ನನ್ನ ವೀಡಿಯೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಮಾಡ್ಕೊತಿದ್ದೀರಾ ಅಂದ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ
ಸಪೋರ್ಟ್ ಮಾಡಿ. ನಾನು ಕೂಡ ಸ್ವಲ್ಪ ಮೇಲೆ ಬರೋಣ ಅಂತ ಟ್ರೈ ಮಾಡ್ತಿದ್ದೀನಿ. ನೀವು ಮಾಡ್ತಿದ್ದೀರೋ ಕೂಡ ಇನ್ನೂ ಸ್ವಲ್ಪ ಮಾಡಬೇಕಂತ ಹೇಳ್ತಾ ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡೋದು ಕೂಡ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ನೀವು ಬೇಜಾರು ಕೂಡ ಮಾಡ್ಕೋಬೇಡಿ. ನೋಡಿ, ಈ ರೀತಿ ಪೂಜೆ ಕೂಡ ನಾನು ಮಾಡಿದೆ. ಮಾರ್ನಿಂಗ್ ಬೆಳಗ್ಗೆ 4 o'clock-ಇಂದ 6:30 ಒಳಗಡೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಇವತ್ತಿನ ರೆಸಿಪಿ ಬಂದು ನಾನು ಸಿಂಪಲ್ಲಾಗಿ ಹೆಸರು ಕಾಳು ಮೆಂತ್ಯ ಸೊಪ್ಪು ಹಾಕಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ಏನು ಮಸಾಲೆ ಯೂಸ್ ಮಾಡಲ್ಲ, ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. 1-2 ಹಸಿಮೆಣಸಿನ್ಕಾಯಿ, 2 ಇಂಚ್ ಆಗೋಷ್ಟು ಹಸಿಶುಂಠಿ, ಹಾಗೆ ಸ್ವಲ್ಪ ಕಾಯಿ ತುರಿ, ಒಂದು 10-12 ಬೆಳ್ಳುಳ್ಳಿ ಹಾಕಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ತಿನ್ಬಹುದು. ಚಿಕ್ಕವರಿಂದ ದೊಡ್ಡವರು, ವಯಸ್ಸಾದವರು ಎಲ್ಲರೂ ತಿನ್ಬೋದು. ಇದು ಹೈ ಪ್ರೋಟೀನ್ ಆಗಿರುತ್ತೆ. ಹೆಸರು ಕಾಳು ಇರುತ್ತಲ್ಲ, ಅದು ಹೀಟಿಗೂ ತುಂಬಾ ಒಳ್ಳೆಯದು. ಹಾಗೆ ಸೊಪ್ಪು ಕೂಡ ಮಕ್ಕಳು ತಿನ್ನದೇ ಇರೋವಂಥವ್ರಿಗೆ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ನಾವು ಬಾತ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಅಕ್ಕಿ ಹಾಗೆ ಕಾಳು ಕೂಡ ನೆನೆಸಿಟ್ಕೋಬೇಕು. ಒಂದು 1/2 hour ಮುಂಚೆ. ಕಾಳು ರಾತ್ರಿಯೇ ನೆನೆಸಿಟ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಾನು ನೆನೆಸಿಟ್ಕೊಂಡಿರಲಿಲ್ಲ, ಅದಕ್ಕೆ ಇವಾಗ ಏನು ಪ್ಲ್ಯಾನೇ ಇರಲಿಲ್ಲ ಇದು ಮಾಡಬೇಕು ಅಂತಂದ್ಬಿಟ್ಟು. ಅದಕ್ಕೆ ಇವಾಗ ನಾನು ನೆನೆಸಿಟ್ಕೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಆಗುವಷ್ಟು ಈರುಳ್ಳಿ, 1-1.5-2 ಆಗುವಷ್ಟು ಟೊಮೆಟೊ ಕೊಯ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಗೆ ಮೆಂತ್ಯ ಸೊಪ್ಪು ಕೂಡ ನಾನು ತೊಳೆದು ಕೊಯ್ದು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಬಟ್ಲಲ್ಲಿ. ಮೊನ್ನೆ ತೊಗೊಂಬಂದಿದ್ದೆಯಲ್ಲ ಮೆಂತ್ಯ ಬಾತ್ ಮಾಡೋಣ ಅಂತಂದ್ಬಿಟ್ಟು ಅದರಲ್ಲೇ ಸ್ವಲ್ಪ ಮಾಡ್ಕೊಂಡಿದ್ದೆ. ಯಾವಾಗಲಾದರೂ ನನ್ನ ಮಗಳು ಕೇಳಿದರೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದ್ಸಲ ಎಲ್ಲ ನೋಡ್ಕೊಬಿಡಿ ಏನೇನು ಬೇಕಾಗುತ್ತೆ. ತುಂಬಾ ಈಸಿ, ಆರಾಮಾಗಿ ಮಾಡ್ಕೋಬೋದು. 20 ಮಿನಿಟ್ಸಲ್ಲೇ ಮಾಡ್ಕೋಬೋದು ಅಂತಹ ರೆಸಿಪಿ ಕೂಡ ಆಗಿರುತ್ತೆ. ಹಾಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಕುಕ್ಕರ್ ಇಟ್ಟೆ. ಅದು ಸ್ವಲ್ಪ ನೀರಿರುತ್ತೆ, ಅದೆಲ್ಲ ಡ್ರೈ ಆಗೋವರೆಗೆ ಇತ್ತು. ಅದಾದಮೇಲೆ 3-4 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು ಅದಾದಮೇಲೆ ಚಿಟಿಕೆಯಷ್ಟು ಸಾಸಿವೆ ಹಾಕ್ಕೋಬೇಕು. ಅದು ಚಟಪಟ ಅನ್ನೋವರೆಗೂ ಇತ್ತು. ಅದಾದಮೇಲೆ ಜೀರಿಗೆ ಕೂಡ ಹಾಕ್ಕೋಬೇಕು. ಅದು ಕೂಡ ಚಟಪಟ ಅನ್ನೋವರೆಗೂ ಇರಬೇಕು. ಏಕೆಂದರೆ ಜೀರಿಗೆ ಹಾಕ್ಕೊಳ್ಳೋದು ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಹಾಕ್ಕೊತೀನಿ. ನನ್ನ ಮಗಳು ತಿಂತಾಳೆ ಅಂತಂದ್ಬಿಟ್ಟು, ಅವಳಿಗೆ ಡೈಜೆಷನ್ ಚೆನ್ನಾಗಿ ಆಗುತ್ತೆ ಅಂತಂದ್ಬಿಟ್ಟು. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ. ಅದಾದಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು. ಅದು ಸ್ವಲ್ಪ ಉಪ್ಪೆಲ್ಲ ಮೇಲೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಾನು ಯಾಕಂದರೆ ಮಧ್ಯದಲ್ಲಿ ಫ್ರೈ ಮಾಡ್ತಿಲ್ಲ, ಅಂದರೆ ಅದು ಸ್ವಲ್ಪ ನಾನು ವೀಡಿಯೋ ಮಾಡ್ಕೊತಿದ್ದೀನಿ ಒಂದು ಕೈಯಲ್ಲಿ ಅಂದ್ಬಿಟ್ಟು ನಾನು ಮಾಡ್ಕೊಂಡಿಲ್ಲ. ನೀವು ಮಾಡ್ಕೊಳ್ಳಿ. ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿದ್ದೀನಿ, ನಿಮಗೆ ಅದರಲ್ಲಿ ಕಾಣಿಸ್ತಿಲ್ಲ ಅಷ್ಟೇ. ಅದಾದಮೇಲೆ ಸೊಪ್ಪೆಲ್ಲ ತಡ್ಕೊಂಡಿರ್ತೀವಲ್ಲ, ಆ ಸೊಪ್ಪು ಕೂಡ ನೀಟಾಗಿ ಬಾಡಿಸ್ಕೋಬೇಕು. ಅದು ಇವಾಗ ಹಾಕಿದ್ದೀನಲ್ಲ, ಅದು ಅರ್ಧ ಮುಕ್ಕಾಲು ಆಗೋಷ್ಟವರೆಗೂ ಬಾಡಿಸ್ಕೋಬೇಕು. ನೀವು ನೋಡ್ಕೊಳ್ಳಿ, ಬಾಡಿಸ್ಕೊಳ್ಳಿ. ಅದು ಅರ್ಧ ಮುಕ್ಕಾಲು ಆಗೋಷ್ಟು ಬಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ಅದು ಸರಿಯಾಗಿ ಬೇಯಲ್ಲ, ಅದಕ್ಕೆ ಬೆಂದಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಉಪ್ಪು ಹಾಕಿದರೆ ಬೇಗ ಟೊಮೆಟೊನೂ ಅಷ್ಟೇ, ಎಲ್ಲನೂ ಅಷ್ಟೇ ಬೇಯುತ್ತೆ. ಎಣ್ಣೆಲೇ ಬೇಯಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು ತುಂಬ. ಅದಾದಮೇಲೆ ಕಾಳು ಅಕ್ಕಿ ಎಲ್ಲ ನೆನೆಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದೆಲ್ಲ ತೊಳ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಅನ್ನೋಷ್ಟರಲ್ಲಿ ಅದು ಬೇಯುತ್ತೆ. ಅದಾದಮೇಲೆ ರುಬ್ಕೊಂಡಿರ್ತೀವಲ್ಲ, ಕೊಬ್ಬರಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದನ್ನು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಅಕ್ಕಿ ನೆನೆಸಿಟ್ಕೊಂಡಿರ್ತೀವಲ್ಲ, ಅಕ್ಕಿ ಹಾಕ್ಕೊಳ್ಳಿ. ನಾನು 1 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ ಅಂದರೆ 2 ಲೋಟ ನೀರು ಹಾಕ್ತೀನಿ. ನೀವು 2 ಲೋಟ ಅಕ್ಕಿ ಹಾಕ್ತಾಯಿದ್ದೀವಿ ಅಂತಂದರೆ 4 ಲೋಟ ನೀರು ಹಾಕಬೇಕಾಗುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ. ಇಲ್ಲಿ ಹಾಕಿದ್ದೀನಿ ಅರಿಶಿನ, ಆವಾಗಲೇ ಹಾಕಿರಲಿಲ್ಲ, ಇವಾಗ ಹಾಕ್ಕೊಂಡಿದ್ದೀನಿ, ಮರ್ತುಬಿಟ್ಟೆ. ಅದಕ್ಕೆ ಮುಂಚೆನೇ ಹಾಕಬೇಕಿತ್ತು. ಇವಾಗ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ. ಅಕ್ಕಿನೆಲ್ಲ ಒಂದ್ಸಲ ನೀಟಾಗಿ ಆ ಥರ ಎಲ್ಲ ಕಲಿಸ್ಕೊಡ್ಬೇಕು. ಮಸಾಲೆ ಎಲ್ಲ ಅದಕ್ಕೆ ಹಿಡ್ಕೋಬೇಕಲ್ವ, ಆ ಥರ ಕಲಿಸ್ಕೊಡಿ. ಅದಾದಮೇಲೆ ಸ್ವಲ್ಪ ಹೊತ್ತು ವಾಟರ್ ಹಾಕ್ಕೊಳ್ಳಿ. ಒಂದು ಗ್ಲಾಸ್ ಅಕ್ಕಿ ಹಾಕ್ತಿದ್ದೀವಿ ಅಂತಂದರೆ 2 ಗ್ಲಾಸ್ ವಾಟರ್ ಹಾಕ್ಕೊಳ್ಳಿ. ಈ ಥರ ನೀಟಾಗಿ ಕಲಿಸ್ಕೊಡ್ತಾ ಇರಿ. ಒಂದು 5 ಮಿನಿಟ್ಸ್ ಕಲಿಸ್ಕೊಡ್ಬೇಕು. ಅದರಲ್ಲಿ ಒಂದು 3/4% ಬೆಂದುಬಿಡುತ್ತೆ ಅಕ್ಕಿ, ಆವಾಗಲೇ ಬೆಂದುಬಿಡುತ್ತೆ. 3/4% ಇಲ್ಲ 1/4% ಬೆಂದಿರುತ್ತೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದರೆ ಈ ರೀತಿ ಆಗಿರುತ್ತೆ. 1-2-3 ವಿಸಿಲ್ ಹಾಕ್ಸ್ಕೊಳ್ಳಿ. ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ, ಇವತ್ತು ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಕೊಬ್ಬರಿ ತುರ್ದ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ಪೈಸಸ್ ಕೂಡ ಹಾಕ್ಕೊಂಡೆ. 1 ಇಂಚ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ, ಅದಾದಮೇಲೆ ಒಂದು ಅರ್ಧ ಗಡ್ಡೆ ಈರುಳ್ಳಿ, 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 10 to 12 ಪೀಸಸ್ ಆಗುವಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಮಾಡೋ ಥರ ಮಾಡಲಿಲ್ಲ, ಡಿಫ್ರೆಂಟಾಗಿ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಇದು ಕೂಡ ನೀವು ಟ್ರೈ ಮಾಡಿ. ಫುಲ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ವೀಡಿಯೋ ಮತ್ತು ನೆಕ್ಸ್ಟ್ ಟೈಮ್ ಮಾಡ್ತೀನಿ ನಾನು. ಪೇಸ್ಟ್ ಮಾಡ್ಕೋಬೇಕು, ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಇದು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಕೂಡ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಮಾಡ್ಕೊಂಡೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಈ ವಿಡಿಯೋ ಫುಲ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಸಲ ನಾನು ಈ ವಿಡಿಯೋ ಫುಲ್ ಕಂಪ್ಲೀಟಾಗಿ ಹಾಕ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಕೊನೆ ತನಕ ನೋಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತಾನೂ ಇದ್ದೀರಾ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೇಗ ನಾನು ಯಾವಾಗ ಹಾಕ್ತೀನೋ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇವತ್ತು ಇಲ್ಲಿಗೆ ನಾನು ನಿಲ್ಲಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.